ಸಂಘಟನೆ. ಭಾರತದಲ್ಲಿರುವಂತಹ ಸಂಘಟನೆಗಳು ಊರಿಗೆ ಒಂದು 10 ಸಂಘಟನೆಗಳು ರೂಪುಗೊಳ್ಳುತ್ತೆ. ಆ ಸಂಘಟನೆಗಳು ಕೇವಲ ಹೆಸರಿಗೆ ಮಾತ್ರ. ಇಲ್ಲಿ ಸಂಘಟನೆಗಳು ಯಾಕೆ ರೂಪುಗೊಳ್ಳುತ್ತೆ ಅಂದ್ರೆ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ, ಅಧಿಕಾರದ ವ್ಯಾಮೋಹಕ್ಕೋಸ್ಕರ, ಸಾಮಾಜಿಕ ಪ್ರಚಾರಕ್ಕೋಸ್ಕರ. ಯಾವಾಗ ಒಬ್ಬ ವ್ಯಕ್ತಿ ಒಂದು ಊರಿನಲ್ಲಿ ಒಂದು ಸಂಘಟನೆ ಆಗುತ್ತೆ, ಅದರಲ್ಲಿ ಒಂದು 100 ಜನ ಇರ್ತಾರೆ, ಅದರಲ್ಲಿ ಇರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಅವ್ರ ಮೇಲೆ ಏನೋ ಸ್ವಲ್ಪ ಕಲಹಗಳಾಗುತ್ತೆ. ಆಗ ಆ ಒಬ್ಬ ಮತ್ತೆ ಇನ್ನೊಂದು 10 ಜನವನ್ನು ಕರ್ಕೊಂಡೋಗಿ ಇನ್ನೊಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾನೆ. ಅವರೇನು ಅಧಿಕಾರ, ಅವರೇ ಅಧ್ಯಕ್ಷರಾಗ್ಬೇಕಾ, ಅವರೇ ಉಪಾಧ್ಯಕ್ಷರಾಗ್ಬೇಕಂತ. ಸೊ ಆಗ ಇನ್ನೊಂದು ಸಂಘಟನೆ ಸೃಷ್ಟಿಯಾಗುತ್ತೆ. ಆ ರೀತಿ ಒಬ್ಬೊಬ್ರು ಕಲಹಗಳಿಂದ, ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದ ಸುಮಾರು 10 ಸಂಘಟನೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾರೆ. ಆ 10 ಸಂಘಟನೆಗಳು ಯಾವಾಗ ಇರುತ್ತೆ ಅಂದ್ರೆ ಊರಿನಲ್ಲಿ ಒಂದು ಹಬ್ಬ ಆದಾಗ ಕಟೌಟ್ಗಳು ಹಾಕಕ್ಕೆ, ಅಥವಾ ಕೆಲವೊಂದು ಸಂಘಟನೆಗಳು ಈ ಗೋಲುಗಳ ಹತ್ರ ಹೋಗ್ಬಿಟ್ಟು ನಾನು ಈ ಸಂಘಟನೆ ಅಧ್ಯಕ್ಷರು, ನನ್ಗೆ ಫ್ರೀ ಆಗಿ ಬಿಡಿ ಅಂತ ಕೇಳೋಕೆ, ಅಥವಾ ಈ ಒಂದು ಯಾವ್ದಾದ್ರು ಒಂದು ಗಲಾಟೆ ಆದ್ರೆ ಸಾಮಾಜಿಕ ಮಾಧ್ಯಮಗಳ ಮುಂದೆ ಬಂದು ನಾನು ಈ ಸಂಘಟನೆ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಗೆ ನ್ಯಾಯ ಬೇಕಂತ ಕೇಳಕ್ಕೆ ಹೊರತು ಸಮಸ್ಯೆಯನ್ನ ಬಗೆಹರಿಸಕ್ಕೆ ಇಲ್ಲಿ ಯಾವುದೇ ಸಂಘಟನೆಗಳು ರೆಡಿ ಇಲ್ಲ. ಒಂದು 3ರಷ್ಟು ಸಂಘಟನೆಗಳು ಸಮಸ್ಯೆಗೆ ಹೋರಾಡುತ್ತೆ. ಅದು ಬಿಟ್ರೆ ಇನ್ನು 97% ಸಂಘಟನೆಗಳು ಇರುವಂತದ್ದೇ ಕೇವಲ ಅವರ ವೈಯಕ್ತಿಕ ಪ್ರಚಾರಕ್ಕೆ, ಸಾಮಾಜಿಕವಾಗಿ ಬಿಂಬಿಸ್ಕೊಳ್ಳೋಕೆ, ಅಧಿಕಾರ ಇದೆ ನಮ್ಮ ಹತ್ರ ಅಂತ ತೋರಿಸ್ಕೊಳ್ಳೋಕೆ. ಇದೇ ಕಾರಣಕ್ಕೆ ಈ ಸಂಘಟನೆಗಳು ರೂಪುಗೊಳ್ತಾ ಇದೆ. ಸಂಘಟನೆಗಳಂದಾಗ ನನಗೆ ಒಂದು ಜ್ಞಾಪನ ಬರುತ್ತೆ. ಈಗ ಪ್ರಸ್ತುತ ಸಮಾಜದಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವಂತಹ ಒಂದು ಕೇಸ್ ಅಂದ್ರೆ ನಮ್ಮ ಸೌಜನ್ಯ ಅವರ ಕೇಸ್. ಸುಮಾರು 13 ವರ್ಷ ಆಗ್ತಾ ಇದೆ ಹಿಂದಿಗೆ, ಇನ್ನೂ ಅನ್ಸಾಲ್ವ್ಡ್ ಮಿಸ್ಟ್ರಿ ಆಗಿ ಉಳ್ಕೊಂಡಿದೆ. ಅದೇ ಒಬ್ಬ ಸ್ಟಾರ್ ನಟ ಏನೋ ಒಂದು ಘಟನೆ ನಡೆಯುತ್ತೆ, ಅದನ್ನ 3 ದಿನಕ್ಕೆ ಪೊಲೀಸರು ಸಂಪೂರ್ಣ ವಿಚಾರಣೆಯನ್ನ ಮುಗಿಸ್ತಾರೆ, ಅವರನ್ನ ಅರೆಸ್ಟ್ ಮಾಡ್ತಾರೆ. 3 ದಿನಕ್ಕೆ ಸಾಮಾಜಿಕ ಮಾಧ್ಯಮಗಳು ಅವರನ್ನ ಯಾವ ರೀತಿ ಘಟನೆ ನಡೀತು, ಅವ್ರು ಯಾವ ಬಟ್ಟೆ ಹಾಕೊಂಡಿದ್ರು, ಯಾವ ಚಪ್ಪಲಿ ಹಾಕೊಂಡಿದ್ರು, ಯಾವ ಕಾರಲ್ಲಿ ಬಂದ್ರು, ಅಲ್ಲಿ ಶೆಡ್ ಹತ್ರ ಬಂದಾಗ ಏನ್ ಹೇಳ್ತಾರೆ, ಪ್ರತಿಯೊಂದು ವಿಚಾರಗಳನ್ನ ಸಾಮಾಜಿಕ ಮಾಧ್ಯಮ ಡೀಟೇಲ್ ರಿವ್ಯೂ ತರ ಟಿವಿಯಲ್ಲಿ ಪ್ರಚಾರ ಮಾಡುತ್ತೆ. ಅದೇ ಒಂದು ಹೆಣ್ಣು ಮಗಳಿಗೆ ಆಗಿರೋ ಅನ್ಯಾಯ 13 ವರ್ಷ ಆದ್ರೂ ಯಾವ ಸಾಮಾಜಿಕ ಮಾಧ್ಯಮವು ಡೀಟೇಲ್ ರಿವ್ಯೂ ಅನ್ನ ಕೊಟ್ಟಿರಲ್ಲ. ಈ ರೀತಿ ಆಯ್ತು ಅಂತ ಒಂದು ಕಾರ್ಟೂನ್ ಚಿತ್ರಗಳನ್ನ ಮಾಡ್ತಾರೆ ಬೇರೆ ಸ್ಟಾರ್ ನಟರಾದ್ರೆ. ಈ ಒಂದು ಹೆಣ್ಣು ಮಗಳಲ್ಲ, ಸುಮಾರು ಅನೇಕ ಸಾವಿರಾರು ಈ ರೀತಿ ಕೇಸ್ಗಳಿವೆ. ಯಾಕೆ ಇದನ್ನ ಪೊಲೀಸ್ ಇಲಾಖೆ ಆಗ್ಲಿ, ಸಾಮಾಜಿಕ ಹೋರಾಟಗಾರರ ಸಂಘಟನೆಗಳು, ಸಾವಿರಾರು ಸಂಘಟನೆಗಳಿದೆ ಅವಾಗ್ಲಿ, ಅಥವಾ ಸಾಮಾಜಿಕ ಮಾಧ್ಯಮಗಳಾಗ್ಲಿ, ಯಾಕೆ ಇದನ್ನ ತಲೆಗೆ ಹಾಕೊಳಲ್ಲ? ಆ ಕೇಸ್ ನಡೆದಾಗ ಯಾವ ಒಬ್ರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಯಾಕೆ ಅಂದ್ರೆ ಒಬ್ಬ ಸ್ಟಾರ್ ನಟನನ್ನ ಅರೆಸ್ಟ್ ಮಾಡಿದ್ರೆ, ಆ ಕೇಸ್ ಬಗ್ಗೆ ನಾವು ಡೀಟೇಲ್ ರಿವ್ಯೂ ಹಾಕಿದ್ರೆ TRP ಹೆಚ್ಚುತ್ತೆ, ಆ ಅರೆಸ್ಟ್ ಮಾಡಿದವ್ರಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಚಾರ ಸಿಗುತ್ತೆ. ಸೌಜನ್ಯ ಕೇಸಲ್ಲಿ ಆತರ ಮಾಡಿದ್ರೆ ಯಾರಿಗೂ ಪ್ರಚಾರನೂ ಸಿಗೋದಿಲ್ಲ, ಅವ್ರಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಕಿದ್ರೆ TRP ಬರೋದಿಲ್ಲ. ಸೊ ಅದಕ್ಕಾಗಿ ಯಾವುದೇ ರೀತಿಯಂತ ಸಾಮಾಜಿಕ ಮಾಧ್ಯಮಗಳು ಈ ಕೇಸ್ನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಈ ತರ ಸಾವಿರಾರು ಕೇಸ್ಗಳ ಬಗ್ಗೆ ತಲೆನೇ ಕೆಡ್ಸ್ಕೊಂಡು ದಿನಕ್ಕೆ ಎಲ್ಲೋ ಒಂದ್ ಹತ್ರ ಒಬ್ರಿಗೆ ಕೊಲೆನೂ ಆಗುತ್ತೆ, ರೇಪ್ ಆಗುತ್ತೆ, ಯಾವ್ದಾದ್ರು ಒಂದು ಕಾರ್ಯಗಳು ನಡೀತಾ ಇರುತ್ತೆ. ಆದ್ರೆ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಅದನ್ನೆಲ್ಲ ತೋರಿಸುತ್ತಲ್ಲ. ಯಾರಾದ್ರೂ ಸ್ಟಾರ್ ನಟ ಏನಾದ್ರೂ ಮಾಡ್ಬೇಕು, ಇವ್ರಿಗೆ TRP ಬೇಕು, ಅದಕ್ಕೋಸ್ಕರನೇ ಈ ತರ ಮಾಡುತ್ತೆ. ಸಂಘಟನೆಗಳು ಅಷ್ಟೇ, ಅವ್ರಿಗೆ ಎಲ್ಲಿ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಪ್ರಚಾರ ಸಿಗುತ್ತೋ ಅಲ್ಲಿಗೆ ಬರ್ತಾರೆ ಹೊರತು ಈ ತರ ಕೇಸ್ಗಳಿಗೆ ಯಾರು ಹೋಗೋದಿಲ್ಲ. ಯಾರೋ ಒಂದು 3ರಷ್ಟು ಸಂಘಟನೆಗಳು ಹೋಗ್ತವೆ. ಇದು ನಮ್ಮ ಸಂಘಟನೆಗಳ ಪರಿಸ್ಥಿತಿ. ಸಂಘಟನೆಗಳು ಯಾವತ್ತು ಊರಲ್ಲಿ ಒಂದು ಸಂಘಟನೆ ಇರಬೇಕು, ಇಲ್ಲ ಒಂದು ಪಂಚಾಯತಿಗೆ ಒಂದು ಸಂಘಟನೆ ಮಾಡ್ಕೋಬೇಕು. ಒಂದು ಸಂಘಟನೆಯಲ್ಲಿ 100 ಜನ ಇರೋದಕ್ಕಿಂತ 10 ಸಂಘಟನೆಯಲ್ಲಿ 10 ಜನ ಇರ್ತಾರೆ ಇವತ್ತು. ಅದೇ 100 ಜನ ಹೋಗಿ ಒಂದು ಸಮಸ್ಯೆ ಬಗ್ಗೆ ಹೋರಾಟ ಮಾಡಿದ್ರೆ ಅದಕ್ಕೆ ಸಿಗೋ ಫಲಿತಾಂಶ ಬೇರೆ. 10 ಸಂಘಟನೆಗಳು ವಿಭಿನ್ನವಾಗಿ 10 ರೀತಿ ಹೋರಾಟ ಮಾಡಿದ್ರೆ ಅದಕ್ಕೆ ಫಲಿತಾಂಶ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ಜನಗಳಿರಲ್ಲ, ಒಗ್ಗಟ್ಟಿರಲ್ಲ. ಇದು ನಮ್ಮ ಭಾರತದ ಸಂಘಟನೆಗಳ ಪರಿಸ್ಥಿತಿ.